ನಮಸ್ಕಾರ. ದಿನದಲ್ಲಿ ನಡೆದಿರುವ ಅಗ್ರಸುದ್ದಿಯ ಸಮಗ್ರ ಮಾಹಿತಿಯನ್ನು ಕೊಡುವಂತಹ ಸೂಪರ್ ಪ್ರೈಮ್ ಅಟ್ 9ಗೆ ಸ್ವಾಗತ. ನಾನು ನವಿತಾ ಜೈನ್. ಏನೆಲ್ಲ ಪ್ರಮುಖ ವಿದ್ಯಮಾನಗಳು ನಡೆದಿದೆ ನೋಡೋಣ. ಮಧ್ಯಪ್ರಾಚ್ಯದ ಸಂಘರ್ಷ ಶಮನಕ್ಕೆ ಪಾಕಿಸ್ತಾನದಲ್ಲಿ ಮುಂದುವರೆದಿದೆ ಸಂಧಾನದ ಸರ್ಕಸ್. ನಾಳೆ ಇಸ್ಲಾಮಾಬಾದ್ನಲ್ಲಿ 2ನೇ ಸುತ್ತಿನ ಹೈ ವೋಲ್ಟೇಜ್ ಮಾತುಕತೆಗೆ ಸಜ್ಜಾಗಿದೆ ವೇದಿಕೆ. ಇರಾನ್ ವಿರುದ್ಧ ಮತ್ತೆ ಗುಡುಗಿದ ದೊಡ್ಡಣ್ಣ ಟ್ರಂಪ್. ಕದನ ವಿರಾಮ ಇದ್ರೂ ಹರ್ಮುಜ್ನಲ್ಲಿ ಆಟಾಟೋಪ ಮಾಡ್ತಿದೆ ಇರಾನ್ ಸೇನೆ. ಭಾರತದ 2 ಹಡಗುಗಳ ಮೇಲೆ ಗುಂಡಿನ ದಾಳಿ ಮಾಡಿದೆ ಐಆರ್ಜಿಸಿ. ದಿಲ್ಲಿಯ ರಾಯಭಾರಿ ಕಚೇರಿಗೆ ಪ್ರತಿಭಟನೆ ಸಲ್ಲಿಸಿದೆ ಭಾರತ. ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ವಾಕ್ಸಮರ ಜೋರಾಗಿದೆ. ಕಾಂಗ್ರೆಸ್ ಭ್ರೂಣ ಹತ್ಯೆ ಮಾಡಿದೆ ಅಂತ ಪ್ರಧಾನಿ ಮೋದಿ ವಾಗ್ದಾಳಿ ಮಾಡಿದ್ದಾರೆ. ಇದೆಲ್ಲ ಚುನಾವಣೆ ಗೆಲ್ಲಲು ಪಿತೂರಿ ಅಂತ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಟೆನ್ಷನ್ ತಂದಿಟ್ಟಿದೆ ದಾವಣಗೆರೆ ದಕ್ಷಿಣದ ಭಿನ್ನಮತ. ಹೈಕಮಾಂಡ್ ಮನವೊಲಿಸಲು ಸಾಹುಕಾರ ಹರ ಸಾಹಸ ಪಡ್ತಿದ್ದಾರೆ. ಗೊಂದಲದಲ್ಲೂ ಡಿಕೆ ಶಿವಕುಮಾರ್ ಕುರ್ಚಿ ಜಪ ಮುಂದುವರೆದಿದೆ. ತಮಿಳುನಾಡಿನ ವಿರುಧನಗರದ ಪಟಾಕಿ ಉತ್ಪಾದನಾ ಘಟಕದಲ್ಲಿ ಭಾರೀ ಸ್ಫೋಟ ಸಂಭವಿಸಿದೆ. ದುರ್ಘಟನೆಯಲ್ಲಿ ಇದುವರೆಗೂ 18 ಮಂದಿ ಮೃತಪಟ್ಟಿದ್ದಾರೆ. ಮೃತರ ಕುಟುಂಬಗಳಿಗೆ ಪ್ರಧಾನಿ ರಾಷ್ಟ್ರಪತಿಗಳಿಂದ ಸಂತಾಪ. ಮಧ್ಯಪ್ರಾಚ್ಯದಲ್ಲಿನ ಸಂಘರ್ಷಕ್ಕೆ ಸದ್ಯಕ್ಕೆ ತೆರೆ ಬೀಳೋ ಯಾವುದೇ ಲಕ್ಷಣಗಳು ಕಾಣಿಸ್ತಿಲ್ಲ. ಸಂಧಾನದ ಮೇಲೆ ಸಂಧಾನಕ್ಕೆ ಪ್ರಯತ್ನಗಳು ನಡೀತಿದ್ರು ಅದು ಫಲ ಮಾತ್ರ ನೀಡ್ತಿಲ್ಲ. ಪಾಕಿಸ್ತಾನ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ನಾಳೆ 2ನೇ ಸುತ್ತಿನ ಸಂಧಾನಕ್ಕೆ ಸರ್ಕಸ್ಗಳು ನಡೀತಿವೆ. ನಾಳೆ ಸಂಜೆ ಅಮೆರಿಕದ ನಿಯೋಗ ಪಾಕಿಸ್ತಾನಕ್ಕೆ ಆಗಮಿಸುತ್ತಿದೆ. ಆದರೆ ಇರಾನ್ ಮಾತ್ರ ಕ್ಯಾರೆ ಅಂತಿಲ್ಲ. ಸದ್ಯ ಚಾಲ್ತಿಯಲ್ಲಿರೋ 14 ದಿನಗಳ ಕದನ ವಿರಾಮ ಏಪ್ರಿಲ್ 22ಕ್ಕೆ ಮುಕ್ತಾಯಗೊಳ್ತಿದೆ. ಮುಂದೇನು ಅನ್ನುವ ಪ್ರಶ್ನೆ ಎದ್ದಿದೆ. 2ನೇ ಸುತ್ತಿನ ಸಂಧಾನಕ್ಕೆ ಪಾಕಿಸ್ತಾನ ಹೇಗೆಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಅಮೆರಿಕದ 2 ಹೆವಿ ಏರ್ ಲಿಫ್ಟ್ ವಿಮಾನಗಳು C-17 ಗ್ಲೋಬ್ ಮಾಸ್ಟರ್ಗಳು ರಾವಲ್ಪಿಂಡಿಯ ನೂರ್ ಖಾನ್ ವಾಯುನೆಲೆಯಲ್ಲಿ ಬಂದಿಳಿದೆ. ಅಷ್ಟು ಮಾತ್ರ ಅಲ್ಲ, 10,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ಭದ್ರತೆಗಾಗಿಯೇ ನಿಯೋಜಿಸಲಾಗಿದೆ. ಮತ್ತು ಇಸ್ಲಾಮಾಬಾದ್ಗೆ ಹೊಂದಿಕೊಂಡಿರುವ ರಾವಲ್ಪಿಂಡಿಯಾದ್ಯಂತ 600ಕ್ಕೂ ಹೆಚ್ಚು ಚೆಕ್ ಪೋಸ್ಟ್ಗಳನ್ನು ಸ್ಥಾಪಿಸಲಾಗಿದೆ. ಇನ್ನು ಇವತ್ತು ಮಧ್ಯರಾತ್ರಿಯಿಂದ ನೂರ್ ಖಾನ್ ವಾಯುನೆಲೆ ಮತ್ತು ಇಸ್ಲಾಮಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸುತ್ತಮುತ್ತಲಿನ ಹಲವಾರು ಸೂಕ್ಷ್ಮ ಪ್ರದೇಶಗಳು ಸೀಲ್ ಆಗುತ್ತೆ. ರಾವಲ್ಪಿಂಡಿಯಲ್ಲಿ ಡ್ರೋನ್ ಹಾರಾಟ, ಪಾರಿವಾಳ ಹಾರಾಟದ ಮೇಲೆ ಸಂಪೂರ್ಣ ನಿಷೇಧ ಹೇರಲಾಗಿದೆ. ರಾವಲ್ಪಿಂಡಿಯಲ್ಲಿ ವಿಶೇಷವಾಗಿ ನೂರ್ ಖಾನ್ ವಾಯುನೆಲೆ ಮತ್ತು ಇಸ್ಲಾಮಾಬಾದ್ ವಿಮಾನ ನಿಲ್ದಾಣದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಹಾಗಾದ್ರೆ ಹಗ್ಗ ಜಗ್ಗಾಟ ಯಾವ ರೀತಿಯಾಗಿ ನಡೀತಾ ಇದೆ ಸಂಧಾನದ ವಿಚಾರದಲ್ಲಿ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಇರಾನ್ ಮತ್ತು ಅಮೆರಿಕದ ನಡುವೆ ದೊಡ್ಡ ಮಟ್ಟದ ಹಗ್ಗ ಜಗ್ಗಾಟ ನಡೀತಾ ಇದೆ. ಇರಾನ್ ಕೇಳ್ತಾ ಇರೋದೇನು, ಅಮೆರಿಕ ಹೇಳ್ತಾ ಇರೋದೇನು ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಸಂಸ್ಕರಿಸಿರುವಂತಹ ಯುರೇನಿಯಂ ಅನ್ನ ನಮ್ಗೆ ಕೊಡಿ ಅಂತ ಈಗಾಗಲೇ ಅಮೆರಿಕ ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ, ಅದು ನಮ್ಮ ಹಕ್ಕು, ಪರಮಾಣು ಹಕ್ಕು ಹೊಂದಲು ಸಾಧ್ಯವಿಲ್ಲ ಅನ್ನೋದನ್ನ ಕೂಡ ಈಗ ಹೇಳ್ತಾ ಇದೆ. ನಮ್ಮ ಸಾರ್ವಭೌಮತ್ವದ ಹಕ್ಕನ್ನ ಬಿಟ್ಟುಕೊಡಲ್ಲ ಅಂತ ಹೇಳ್ತಾ ಇದ್ರೆ, ಹಾರ್ಮುಜ್ ಜಲಸಂಧಿ ತೆರಿಲೇಬೇಕು ಅಂತಾನೂ ಕೂಡ ಈಗಾಗಲೇ ಅಮೆರಿಕ ಹೇಳ್ತಾ ಇದೆ. ಮತ್ತೊಂದು ಕಡೆ ನಮ್ಮ ಮೇಲಿನ ನಿರ್ಬಂಧವನ್ನ ವಾಪಸ್ ಪಡೆಯಿರಿ ಅಂತ ಇರಾನ್ ಇಲ್ಲಿ ಹೇಳ್ತಾ ಇದ್ರೆ, ಲೆಬನಾನ್ನಲ್ಲಿ ಕದನ ವಿರಾಮವನ್ನ ಘೋಷಣೆ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಅಮೆರಿಕ ಹೇಳ್ತಾ ಇದೆ. ಲೆಬನಾನ್ಗೆ ಶಾಶ್ವತ ಕದನ ವಿರಾಮ ಬೇಕು ಅಂತ ಹೇಳಿ ಇರಾನ್ ಹೇಳ್ತಾ ಇದ್ರೆ, ಅಗತ್ಯ ಬಿದ್ರೆ ಪಾಕಿಸ್ತಾನಕ್ಕೆ ನಾನೇ ಭೇಟಿ ಕೊಡ್ತೀನಿ ಅಂತ ಟ್ರಂಪ್ ಹೇಳ್ತಿದ್ದಾರೆ. ಯುದ್ಧದಲ್ಲಿ ಸೋತಿದ್ದೇವೆ ಅಂತ ಒಪ್ಕೊಳ್ಳಿ ಅಂತ ಇಲ್ಲಿ ಇರಾನ್ ಹೇಳ್ತಾ ಇದೆ. ಈ ಮೂಲಕ ಸಂಧಾನದ ಮಧ್ಯೆಯೇ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟಿದ್ದಾರೆ. ತಮ್ಮ ಸೋಷಿಯಲ್ ಮೀಡಿಯಾ ಟ್ರುತ್ನಲ್ಲಿ ಪೋಸ್ಟ್ ಮಾಡಿ ಸಂಧಾನಕ್ಕೆ ಒಪ್ಪದಿದ್ರೆ ಮೂಲಭೂತ ಸೌಕರ್ಯ ಧ್ವಂಸ ಮಾಡ್ತೀನಿ ಅನ್ನುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇರಾನ್ ನಿನ್ನೆ ಹಾರ್ಮುಜ್ ಜಲಸಂಧಿಯಲ್ಲಿ ಗುಂಡು ಹಾರಿಸಿದ. ಇದು ನಮ್ಮ ಕದನ ವಿರಾಮ ಒಪ್ಪಂದದ ಸಂಪೂರ್ಣ ಉಲ್ಲಂಘನೆ. ಅವುಗಳಲ್ಲಿ ಹಲವು ಫ್ರೆಂಚ್ ಮತ್ತು ಯುನೈಟೆಡ್ ಕಿಂಗ್ಡಮ್ನ ಸರಕು ಸಾಗಾಣೆ ಹಡಗುಗಳನ್ನು ಟಾರ್ಗೆಟ್ ಮಾಡಲಾಗಿದೆ. ಇದು ಸರಿಯಲ್ಲ ಅಲ್ಲವೇ? ನನ್ನ ಪ್ರತಿನಿಧಿಗಳು ನಾಳೆ ಸಂಜೆ ಪಾಕಿಸ್ತಾನದ ಇಸ್ಲಾಮಾಬಾದ್ಗೆ ಮಾತುಕತೆಗಾಗಿ ಬರುತ್ತಾರೆ. ಇರಾನ್ ಜಲಸಂಧಿಯನ್ನು ಮುಚ್ಚಿರೋದಾಗಿ ಘೋಷಿಸಿರೋದು ವಿಚಿತ್ರವಾಗಿದೆ.
ಏಕೆಂದರೆ ನಮ್ಮ ಬ್ಲಾಕೇಡ್ ಈಗಾಗಲೇ ಅದನ್ನು ಮುಚ್ಚಿದೆ. ಅವರು ತಿಳಿಯದೆ ನಮಗೆ ಸಹಾಯ ಮಾಡುತ್ತಿದ್ದಾರೆ ಮತ್ತು ಮುಚ್ಚಿದ ಮಾರ್ಗದಿಂದ ಅವರು ದಿನಕ್ಕೆ $500 ಮಿಲಿಯನ್ ಕಳೆದುಕೊಳ್ಳುತ್ತಾರೆ. ಅಮೆರಿಕ ಏನನ್ನೂ ಕಳೆದುಕೊಳ್ಳುವುದಿಲ್ಲ. ವಾಸ್ತವವಾಗಿ ಅನೇಕ ಹಡಗುಗಳು ಈಗ ಯುಎಸ್, ಟೆಕ್ಸಾಸ್, ಲೂಸಿಯಾನಾ ಮತ್ತು ಅಲಾಸ್ಕಾಗೆ ಲೋಡ್ ಮಾಡಲು ಹೋಗುತ್ತಿವೆ. ನಾವು ತುಂಬಾ ನ್ಯಾಯಯುತ ಮತ್ತು ಸಮಂಜಸ ಒಪ್ಪಂದವನ್ನ ನೀಡುತ್ತಿದ್ದೇವೆ ಮತ್ತು ಅವರು ಅದನ್ನು ಒಪ್ಪಿಕೊಳ್ಳುತ್ತಾರೆ ಎಂದು ನಾನು ಭಾವಿಸುತ್ತೇನೆ. ಅವರು ಒಪ್ಪಿಕೊಳ್ಳದಿದ್ದರೆ ಇರಾನ್ನಲ್ಲಿರುವ ಪ್ರತಿಯೊಂದು ವಿದ್ಯುತ್ ಸ್ಥಾವರ ಮತ್ತು ಪ್ರತಿಯೊಂದು ಸೇತುವೆಯನ್ನು ನಾಶ ಮಾಡುತ್ತೇವೆ. ಇರಾನ್, ಅಮೆರಿಕ, ಇಸ್ರೇಲ್ ನಡುವೆ ಯುದ್ಧದ ಕರಿನೆರಳಿನಿಂದ ಭಾರತ ತತ್ತರಿಸಿದೆ. ಯುದ್ಧದಿಂದ ಭಾರತಕ್ಕೆ ಪರೋಕ್ಷ ಪರಿಣಾಮವೇ ಹೆಚ್ಚಾಗಿತ್ತು. ಇದೀಗ ಪ್ರತ್ಯಕ್ಷ ಪರಿಣಾಮ ಶುರುವಾಗಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ನೌಕಾಪಡೆ 2 ಭಾರತೀಯ ಹಡಗುಗಳ ಮೇಲೆ ಗುಂಡಿನ ದಾಳಿ ನಡೆಸಿದೆ. ಈ ಪೈಕಿ ಒಂದು ಹಡಗಿಗೆ ಭಾರೀ ಪ್ರಮಾಣದಲ್ಲಿ ಹಾನಿಯಾಗಿದ್ದು ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಅಲ್ಲದೆ ದಿಲ್ಲಿಯಲ್ಲಿರೋ ಇರಾನ್ ರಾಯಭಾರಿಗೆ ಭಾರತ ಸರ್ಕಾರ ಸ್ಪಷ್ಟನೆ ಕೊಡುವಂತೆ ಸಮನ್ಸ್ ಅನ್ನು ಕೂಡ ಜಾರಿ ಮಾಡಿದೆ. ಇನ್ನು ಮಹಿಳಾ ಮೀಸಲಾತಿ ಬಿಲ್ ಸಂಸತ್ನಲ್ಲಿ ಅಂಗೀಕಾರಗೊಳ್ಳುವಲ್ಲಿ ವಿಫಲವಾಗಿದೆ. ಇದು ಎನ್ಡಿಎ ಹಾಗೂ ವಿಪಕ್ಷಗಳ ಮಧ್ಯೆ ಸಂಘರ್ಷಕ್ಕೆ ನಾಂದಿ ಹಾಡಿದೆ. ಮಹಿಳಾ ಮೀಸಲಾತಿ ಮಸೂದೆ ಸೋಲಿಗೆ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ಅಡ್ಡಗಾಲು ಹಾಕಿದ್ದು ಭ್ರೂಣ ಹತ್ಯೆಗೆ ಸಮ ಅಂತ ಹೇಳಿ ತೀಕ್ಷ್ಣ ಪದಗಳಿಂದ ಪ್ರಧಾನಿ ಮೋದಿ ಕಿಡಿಕಾರಿದ್ದಾರೆ. ಇದಕ್ಕೆ ವಿಪಕ್ಷಗಳು ತಿರುಗೇಟು ಕೊಟ್ಟಿವೆ. ಮಹಿಳಾ ಮೀಸಲಾತಿ ಬಿಲ್ ಅಂಗೀಕಾರವಾಗದ ಬಗ್ಗೆ ಪ್ರಧಾನಿ ಮೋದಿಯವರು ವಿಪಕ್ಷಗಳ ಬಗ್ಗೆ ಹೇಳಿದ್ದೇನು, ಇದಕ್ಕೆ ವಿಪಕ್ಷಗಳ ಉತ್ತರ ಏನು ನೋಡೋಣ. इन दलों ने संविधान निर्माताओं की भावनाओं का भी अपमान किया है और जनता द्वारा इसकी सजा से भी वो बच नहीं पाएंगे. नारी शक्ति वंदन संशोधन किसी से भी कुछ छीनने का नहीं था. नारी शक्ति वंदन संशोधन 21वीं सदी के भारत की नारी को नए अवसर देने, नई उड़ान देने, उसके सामने से बाधाएं हटाने का महायज्ञ था. नारी शक्ति वंदन संशोधन समय की मांग है. ये संसद में सभी राज्यों की आवाज को अधिक शक्ति देने का प्रयास था. इस ईमानदार प्रयास की कांग्रेस और उसके सहयोगियों ने सदन में पूरे देश के सामने भ्रूण हत्या कर दी है. भ्रूण हत्या कर दी है. ये कांग्रेस, टीएमसी, समाजवादी पार्टी, डीएमके जैसे दल इस भ्रूण हत्या के गुनहगार हैं. ये देश के संविधान के अपराधी हैं. विधानसभा चल रहे हैं 2 प्रदेशों में. अभी अचानक बुलाया जा रहा है, बड़ी जल्दबाजी की जा रही है. किसी को मालूम नहीं था एक दिन पहले तक कि क्या आने वाला है, मसौदे में क्या होगा. मसौदा सार्वजनिक करते हैं सिर्फ एक दिन पहले. मेरे ख्याल से पूरी साजिश जो रची गई षड्यंत्र की तरह कि किसी न किसी तरह से हमें सत्ता में रहना है, तो ये सब करने के लिए एक तरह से प्लान बनाने के लिए कि परमानेंटली हम सत्ता में कैसे रह सकते हैं. उन्होंने सोचा चलो पारित हो जाएगा तो जीत, पारित नहीं होगा तो हम हर नेता के सामने बाकी पार्टियों को महिला विरोधी कहकर महिलाओं के मसीहा बन जाएंगे. We are for Mahilas, we are for democracy, we are for justice, and we are the people standing with always public. Justice, equality, we are standing. And Modi, for what? He is standing for Chaturvarna, against Sudra, against women. Modi is there. ನಾರಿ ಶಕ್ತಿ ಮಸೂದೆ ವಿಚಾರದಲ್ಲಿ ಪ್ರಧಾನಿ ಮೋದಿ ಹೇಳಿಕೆಯನ್ನ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ.
ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕಿ ಅಲ್ಕಾ ಲಂಬಾ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗಿದ್ದು, ಪ್ರಧಾನಿ ಮೋದಿ ವಿನಾಕಾರಣ ವಿಪಕ್ಷಗಳನ್ನು ಟೀಕಿಸಿದ್ದಾರೆ. ಕಾಂಗ್ರೆಸ್ ಪಾಪದ ಕೆಲಸ ಮಾಡ್ತಿದೆ ಅನ್ನುವ ಹೇಳಿಕೆ ಕೊಡ್ತಿದ್ದಾರೆ ಅಂತ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಪ್ರಧಾನಿ ಮೋದಿ ಪ್ರತಿಕೃತಿ ದಹಿಸಿ ಮೋದಿ ಹೇಳಿಕೆಗೆ ಖಂಡನೆ ವ್ಯಕ್ತಪಡಿಸಿದ್ದಾರೆ. ज़्यादा हो गया? जल्दी ಮತ್ತೊಂದು ಕಡೆ ದಿಲ್ಲಿಯ ಬಿಜೆಪಿ ಕಚೇರಿ ಎದುರು ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ನಾವು 2023ರಲ್ಲಿ ಮಹಿಳಾ ಮೀಸಲಾತಿ ಮಸೂದೆಯನ್ನ ಅಂಗೀಕರಿಸಿದ್ದೇವೆ. ಮೋದಿ ಸರ್ಕಾರ ತಕ್ಷಣವೇ ಈ ಮಹಿಳಾ ಮೀಸಲಾತಿಯನ್ನ ಜಾರಿಗೆ ತರಬೇಕು ಅಂತ ಆಗ್ರಹಿಸಿದ್ರು. ज़्यादा हो गया? ಇತ್ತ ಕರ್ನಾಟಕದಲ್ಲಿ ಮಹಿಳಾ ಮೀಸಲಾತಿ ಬಿಲ್ಗೆ ಲೋಕಸಭೆಯಲ್ಲಿ ಸೋಲುಂಟಾದ ಹಿನ್ನೆಲೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಕೋಲಾರದಲ್ಲಿ ಪ್ರತಿಭಟನೆ ನಡೆಯಿತು. ಎನ್ಡಿಎ ಕೂಟದ ವತಿಯಿಂದ ಕೋಲಾರದ ಬಸ್ ನಿಲ್ದಾಣದ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಸ್ತೆ ತಡೆ ನಡೆಸಿದ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಕಾಂಗ್ರೆಸ್ ಪಕ್ಷ ಮಹಿಳಾ ವಿರೋಧಿ ಅಂತ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕಿದರು. ಮಹಿಳಾ ಮೀಸಲಾತಿ ಬಿಲ್ ವಿಚಾರದಲ್ಲಿ ಕರ್ನಾಟಕದಲ್ಲೂ ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ಭಾರೀ ಜಟಾಪಟಿಯೇ ನಡೆದು ಹೋಗಿದೆ. ಹಾಗಾದರೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ಮಾತುಗಳೇನು ನೋಡಿ. ಕಾಂಗ್ರೆಸ್ ಪಾರ್ಟಿಯ ಬಿಹೇವಿಯರ್ ನೋಡಿ. 92 ಇಂದ ಇವತ್ತಿನವರೆಗೆ ಒಂದಲ್ಲ ಇನ್ನೊಂದು ಕಾರಣ ನೆಪ ಕೊಟ್ಕೊಂಡು ಮಹಿಳಾ ಮೀಸಲಾತಿ ಬಿಲ್ ಅನ್ನ ಹೇಗಾದ್ರೂ ಮಾಡಿ ಅದನ್ನ ಡಿಫೀಟ್ ಮಾಡಿರುವಂತದ್ದು ಯಾರಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ಯುಪಿಎ ಇಂಡಿಯಾ ಬ್ಲಾಕ್ ಎಲ್ಲ ಒಂದಾಗಿ ಇವತ್ತು ಅವ್ರನ್ನ ಡಿಫೀಟ್ ಮಾಡಿದೀವಿ. ಇದು ಪ್ರಾರಂಭ. ಇಟ್ ಇಸ್ ದಿ ಬಿಗಿನಿಂಗ್ ಆಫ್ ದಿ NDA ಗವರ್ಮೆಂಟ್ಗೆ ಒಂದು ದೊಡ್ಡ ಉತ್ತರ ಬಂದಿದೆ. ಇದು ಮುಂದಕ್ಕೆ ನಾವೆಲ್ಲ ಸಪೋರ್ಟ್ ಮಾಡಿದ್ವಲ್ಲ ಬಿಲ್ಗೆ, ಆ ಪ್ರಕಾರ ತಗೊಂಡು ಬರಲಿ. ಇದೇನು ಸ್ಪೆಷಲ್ ಆಗೇನು? 33% ಮಹಿಳೆಯರಿಗೆ ನರೇಂದ್ರ ಮೋದಿರವರು ಬಿಲ್ ಅನ್ನ ತಗೊಂಬಂದಾಗ ಇದೇ ಕಾಂಗ್ರೆಸ್ ಅವಮಾನ ಮಾಡಿದೆ. ಬರೀ ಭಾರತೀಯ ಜನತಾ ಪಾರ್ಟಿಗೆ ಅವಮಾನ ಮಾಡಿಲ್ಲ. ಇವತ್ತು ಮಾಡಿರುವಂತದ್ದು ಸಮಸ್ತ ಭಾರತ ದೇಶದ ಮಹಿಳೆಯರಿಗೆ ಅವಮಾನ ಮಾಡುವಂತ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ನಾವು ಯಾವತ್ತೂ ಕೂಡ ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಜಿಲ್ಲಾ ಪಂಚಾಯಿತಿಗಳಲ್ಲಿ, ತಾಲೂಕ್ ಪಂಚಾಯಿತಿಗಳಲ್ಲಿ, ಪಂಚಾಯಿತಿಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ 33% ಕೊಡಬೇಕು ಅಂತ ಯಾವತ್ತಾರು ಒತ್ತಾಯ ಮಾಡಿದ್ರ? ಈಗ ಯಾಕೆ ರಾಜಕೀಯ ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ನವರು ಮತ್ತೆ ಪ್ರತಿಪಕ್ಷದವರು ಇವತ್ತೆಲ್ಲ ಸೇರಿ ಏನು ಸಂಪೂರ್ಣವಾಗಿ ಆ ಬಿಲ್ಲನ್ನ ತಿರಸ್ಕಾರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ವಿರುದ್ಧವಾದಂಥ ವೋಟಿಂಗ್ನ ಮಾಡಿದ್ದಾರೆ. ಬಟ್ ತಿರಸ್ಕಾರ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ನ ಮನಸ್ಥಿತಿ ಏನು ಅಂತ ಬಹಳ ಸ್ಪಷ್ಟವಾದ. ಈಗ ಮಹಿಳಾ ಮೀಸಲಾತಿಯನ್ನ ಇವರು ನಿಜವಾಗ್ಲೂ ಜಾರಿಗೆ ತರಿಸಬೇಕು ಅಂದ್ರೆ ಜಾರಿಗೆ ಮಾಡ್ಬೋದಲ್ಲ. ಈಗ ಹೂ ಇಸ್ ಸ್ಟಾಪಿಂಗ್ ಹಿಮ್? ಹೂ ಇಸ್ ಸ್ಟಾಪಿಂಗ್ ಮಿಸ್ಟರ್ ಮೋದಿ? ಹೂ ಇಸ್ ಸ್ಟಾಪಿಂಗ್ ಬಿಜೆಪಿ? 2023ನಲ್ಲಿ ಮಾಡಿರೋದನ್ನ ಏಪ್ರಿಲ್ 16 ನೀವು ನೋಟಿಫೈ ಮಾಡ್ತೀರಾ? ಇಲ್ಲಿ ತನಕ ಏನು ಕತ್ತೆ ಕಾಯ್ತಾ ಇದ್ದೀರಾ ನೀವು? ತರಾತುರಿ 3 ದಿವಸ ಅದು ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ನಡೀತಾ ಇದೆ, ತಮಿಳುನಾಡಲ್ಲಿ ಎಲೆಕ್ಷನ್ ನಡೀತಾ ಇದೆ. ಇದು ಮಾಡಿದ್ದೇ ಮೋಸ್ಟ್ಲಿ ತಮಿಳುನಾಡು ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಅಂತ ಅನಿಸ್ತದೆ ನಮಗೆ. ಆ ಮಹಿಳೆಯರನ್ನ ಬಡ್ಕಾಯಿಸಬೇಕು ಅನ್ನೋ ದೃಷ್ಟಿಯಿಂದ. ಇದು ಮಹಿಳಾ ಮೀಸಲಾತಿಯ ಬಿಲ್ ವಿಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿಯ ನಡುವೆ ಆರೋಪ ಪ್ರತ್ಯಾರೋಪ ವಾಕ್ಸಮರ ಆದರೆ, ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಶುರುವಾಗಿರುವ ಭಿನ್ನಮತ ಈಗ ಹೊಸ ಸ್ವರೂಪವನ್ನು ಪಡೆದುಕೊಳ್ತಿದೆ. ಟಿಕೆಟ್ ವಿಚಾರವಾಗಿ ಅಸಮಾಧಾನಗೊಂಡಿರುವ ಜಮೀರ್ ಪ್ರಚಾರದಿಂದ ಕೊಂಚ ಅಂತರ ಕಾಯ್ದುಕೊಂಡಿದ್ರು.
ಇದು ಅತಿರೇಕಕ್ಕೆ ಹೋಗಿ ಇದೀಗ ಅಲ್ಪಸಂಖ್ಯಾತ ನಾಯಕರಾದ ಜಬ್ಬರ್ ಹಾಗೂ ನಜೀರ್ ಹುಸೇನ್ ತಲೆದಂಡ ಆಗಿದ್ದಾಯ್ತು. ಈ ಬೆನ್ನಲ್ಲೇ ಬೆಳಗಾವಿ ಸಾಹುಕಾರ್ ಆಟ ಶುರು ಮಾಡಿಕೊಂಡಿದ್ದಾರೆ. ಈ ಆಟದ ಹಿಂದೆ ಹಲವು ತಂತ್ರಗಾರಿಕೆ ಇರೋದು ಕೂಡ ಎದ್ದು ಕಾಣ್ತಾ ಇದೆ. ಆದರೆ ಸಾಹುಕಾರ್ ಇದೀಗ ಅಖಾಡಕ್ಕೆ ಇಳಿದಿದ್ದಾರೆ. ಏನೆಲ್ಲ ಆಗಬಹುದು ಅಂತ ನೋಡೋದಾದ್ರೆ, ಸಿಎಂ ಸಿದ್ದರಾಮಯ್ಯ ಅವರು ಮೌನದಲ್ಲಿದ್ದಾರೆ. ಇದರಿಂದ ಆತಂಕಕ್ಕೆ ಒಳಗಾಗಿದ್ದಾರೆ ಸಿದ್ದರಾಮಯ್ಯ ಅವರ ಆಪ್ತರು. ಇದೇ ಸಂದರ್ಭದಲ್ಲಿ ಸಚಿವ ಜಮೀರ್ ರಕ್ಷಣೆಗೂ ಕೂಡ ನಿಂತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಆಪ್ತ ಬಣದವರು. ಪ್ರತಿಷ್ಠೆ ಎಲ್ಲವನ್ನ ಬದಿಗೊತ್ತಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಆ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರನ್ನು ಕೂಡ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿದ್ರು. ಮುಸ್ಲಿಂ ನಾಯಕರ ಮೇಲಿನ ಕ್ರಮಕ್ಕೆ ಸತೀಶ್ ಜಾರಕಿಹೊಳಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ ಈ ಮೂಲಕ ತಪ್ಪು ಸಂದೇಶ ಹೋಗ್ತಾ ಇದೆ. ಇದರಿಂದಾಗಿ ಮುಸ್ಲಿಂ ಸಮುದಾಯ ನಮ್ಮ ಕಾಂಗ್ರೆಸ್ ಮೇಲೆ ಅಸಮಾಧಾನ ಹೊಂದಿದೆ. ಅಲ್ಪಸಂಖ್ಯಾತ ಮತಗಳು ಕೈತಪ್ಪುವ ಬಗ್ಗೆ ಕೂಡ ಆತಂಕವನ್ನ ಹೊರಹಾಕಿದ್ರು. ಜಮೀರ್ ಜೊತೆಯೂ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಸಭೆ ಮಾಡಿದ್ದಾರೆ. ಈಗಾಗಲೇ ಅಬ್ದುಲ್ ಜಬ್ಬಾರ್ ಅವರ ಉಚ್ಚಾಟನೆಯ ಆದೇಶವನ್ನ ಹಿಂಪಡಿಬೇಕು ಅನ್ನುವ ಮನವಿಯನ್ನೂ ಮಾಡಿಕೊಳ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈಗ ಇರೋದು ಸಚಿವ ಜಮೀರ್ ಅಹಮದ್ ಅವರ ತಲೆದಂಡ ಆಗತ್ತಾ ಅನ್ನುವ ಪ್ರಶ್ನೆ. ಅವರ ವಿರುದ್ಧವೂ ಯಾವುದೇ ರೀತಿಯ ಕ್ರಮ ಆಗದ ಹಾಗೆ ಮಾತುಕತೆ ಮಾಡಬೇಕು. ಮತ್ತೊಂದೆಡೆ ಗೃಹ ಸಚಿವರ ನಿವಾಸದಲ್ಲೂ ಚಹಾಕೂಟ ಏರ್ಪಡಿಸಲಾಯಿತು. ಸಚಿವ ಸತೀಶ್ ಜಾರಕಿಹೊಳಿ, ದಿನೇಶ್ ಗುಂಡೂರಾವ್ ಜೊತೆಗೆ ಸಚಿವ ಪರಮೇಶ್ವರ್ ಅವರು ಚರ್ಚೆಯನ್ನ ಮಾಡಿದ್ರು. ಹಾಗಾದ್ರೆ ಏನಿದು ಸಾಹುಕಾರ್ ಆಟ ಅಂತ ನೋಡ್ತಾ ಹೋಗೋದಾದ್ರೆ, ಅಲ್ಪಸಂಖ್ಯಾತ ಮತಗಳ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೇರಿದ್ರೆ ಅಲ್ಪಸಂಖ್ಯಾತರ ಬೆಂಬಲ ಬೇಕೇ ಬೇಕು. ಆ ಬೆಂಬಲದ ನಿರೀಕ್ಷೆಯಲ್ಲಿ ಈ ಎಲ್ಲಾ ಕೆಲಸವನ್ನ ಮಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ. ಜೊತೆಗೆ ಅಹಿಂದ ನಾಯಕತ್ವವನ್ನ ಮತ್ತಷ್ಟು ಗಟ್ಟಿಗೊಳಿಸಿಕೊಳ್ಳುವಂತಹ ಪ್ರಯತ್ನ ತಂತ್ರ ಕೂಡ ಇದರ ಹಿಂದೆ ಅಡಗಿದೆ. ಸಿದ್ದರಾಮಯ್ಯ ಆದ ಬಳಿಕ ಯಾರು ಅನ್ನುವ ಪ್ರಶ್ನೆ ಇದೆ ಅಹಿಂದ ನಾಯಕರು. ಆ ಒಂದು ಅಹಿಂದ ನಾಯಕನಾಗುವಂತಹ ಹಂಬಲವನ್ನ ಸತೀಶ್ ಜಾರಕಿಹೊಳಿ ಹೊಂದಿದ್ದಾರೆ. ತಾನಾಗಿಯೇ ಒದಗಿ ಬಂದಿರುವ ಅವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಬೇಕು ಅನ್ನುವಂತಹ ಯೋಚನೆ, ಪ್ಲಾನ್ ಅನ್ನ ಮಾಡಿಯೇ ಈ ರೀತಿಯಾದಂತಹ ಪ್ರಯತ್ನಗಳನ್ನ ಸಚಿವ ಸತೀಶ್ ಜಾರಕಿಹೊಳಿ ಮಾಡ್ತಿದ್ದಾರೆ. ಇನ್ನು ದಾವಣಗೆರೆಯ ವಿಚಾರದಲ್ಲಿ ನಡೀತಾ ಇರುವ ಬೆಳವಣಿಗೆಗಳ ಬಗ್ಗೆ ಕಾಂಗ್ರೆಸ್ ನಾಯಕರು ಹೇಳಿದ್ದೇನು? ಯಾವಾಗ ಏನೇನು ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ಮಾಡಿದ್ದಾರೆ ಅವಾಗ ಸಂದರ್ಭ ಪ್ರಕಾರ ನಾವು ಆ್ಯಕ್ಷನ್ ತೊಗೊಂಡಿದ್ದೀವಿ, ಕಂಪ್ಲೇಂಟ್ ಬಂದಾಗೆಲ್ಲ. ಆಮೇಲೆ ಏನೇ ಇದ್ರೂ ನೋಬಡಿ ಈಸ್ ಅಬೌವ್ ಪಾರ್ಟಿ. ಅದು ಇದಕ್ಕೆ ಸಮಾಜದ ಲೇಪಗಳೆಲ್ಲ ಹಚ್ಚಬಾರ್ದು ಯಾರು. ಈಗ ನಮ್ಮ ರಾಜ್ಯದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯಗಳನ್ನು ನಾವು ಅಳವಡಿಸ್ಕೊತಾ ಇದ್ದೀವಿ. ಸಮಬಾಳು ಸಮಪಾಲು, ಎಲ್ಲರಿಗೂ ಅವಕಾಶ ಇದೆ ನಮ್ಮ ಪಕ್ಷದಲ್ಲಿ. ಸುಮ್ಮನೆ ಯಾರೋ ಒಬ್ಬರು ಹಿತಾಸಕ್ತಿಯನ್ನು ಕಾಪಾಡಲಿಕ್ಕಿಲ್ಲ ನಾವಿಲ್ಲಿ. ಸಿ ಎಂ ಅವರು ಯಾವ ಕಾಲಕ್ಕೂ ದುರ್ಬಲ ಆಗೋದಿಲ್ಲ. ನಮ್ಮ ಸಿ ಎಂ ಅವರು ಭಾಳ ಗಟ್ಟಿ ಮನುಷ್ಯ, ನಿಮಗೂ ಗೊತ್ತಿದೆ. ಎಲ್ಲ ರೀತಿಯ ಭಾಳ ಗಟ್ಟಿಯಾಗಿದ್ದಾರೆ. ಕೆಲವು ವಿಚಾರಗಳಲ್ಲಿ ಪಕ್ಷದ ಶಿಸ್ತಿರ್ತದೆ. ಪಕ್ಷದ ಶಿಸ್ತುದಿಂದ ಕಾಪಾಡುವಂಥ ದೃಶ್ಯದಲ್ಲಿ ಉತ್ತಮ ನಿರ್ಣಯಗಳನ್ನು ಕೈಗೊಳ್ಳಬೇಕಾಗ್ತದೆ. ಆದರೆ ಇದೆಲ್ಲವೂ ಕೂಡ ಸರಿ ಹೋಗ್ತದೆ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕುರ್ಚಿ ಕನವರಿಕೆ ಮುಂದುವರೆದಿದೆ. ರಾಜಕೀಯ ಜಂಜಾಟದ ನಡುವೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಮುಕ್ತಿ ಮಂದಿರಕ್ಕೆ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟು ವಿಶೇಷ ಧ್ಯಾನ, ಜಪ, ತಪ ಮಾಡಿದ್ದಾರೆ. ಬಳಿಕ ಅವರು ಹೇಳಿದ ಮಾರ್ಮಿಕವಾದ ಮಾತು ಇದೆಯಲ್ಲ, ಇದು ಕುತೂಹಲಕ್ಕೆ ಕಾರಣವಾಯಿತು. ಪೂಜೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಮುಕ್ತಿ ಪೀಠದ ವಿಮಲಾ ರೇಣುಕಾ ಮುನಿ ಶಿವಾಚಾರ್ಯರು ಮಾತಾಡಿದ್ದಾರೆ. ಕೂಡ ಹೇಳಿದ್ರು ನಾವು ಸಿಎಂ ಆಗ್ತೀರಿ ಅಂತೇಳಿ. ಆ ಕಾಲ ಏನಾದರೂ ಸನ್ನಿಹಿತ ಬಂದಿದೆಯಾ? ಕಾಲ ಈಗ ಭಾಳ ದಿನದಲ್ಲಿ ವಿಶೇಷ ಕಾಶಿ ಭೇಟಿ ನೀಡಿದ್ರಿ. ನಾನಿಲ್ಲಿ ಕೂತಿದ್ದೀನಲ್ಲ, ಆ ಶಕ್ತಿ ಏನಿದೆಯೋ ಇಲ್ಲೋ ಅನ್ನೋದು ನನಗೆ ಗೊತ್ತಿದೆ. ಈಗ ಮಾತಾಡೋದಿಲ್ಲ. ಟೈಮು ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಅಷ್ಟೇ. ಪೂಜೆ ಅದರ ಸಲುವಾಗಿನ ಸಂಕಲ್ಪವನ್ನು ಮಾಡಿ ಅವರು ತಮ್ಮ ನಿವೇದನೆಯನ್ನು ಗುರುಗಳಿಗೆ ಆತ್ಮ ಸಂತೋಷದಿಂದ ಅವರು ಗುರುಗಳಿಗೆ ಅರ್ಪಣೆ ಮಾಡಿದ್ದಾರೆ. ಗುರುಗಳವರಿಗೆ ಹರಿಸಿ ಆಶೀರ್ವಾದವನ್ನು ಮಾಡಲಿ ಅಂತೇಳಿ ನಾವು ಕೂಡ ಅವರಿಗೆ ಶಾಲು ಮಾಲೆಯನ್ನು ಹೊದಿಸಿ ಆಶೀರ್ವಾದವನ್ನು ಮಾಡಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಗಂಗಾಧರ ದೇವರ ಒಂದು ಪೂರ್ಣಮಯವಾಗಿರ್ತಕ್ಕಂಥ ಆಶೀರ್ವಾದದಿಂದ ಅತಿ ಬೇಗನೆ ಶೀಘ್ರದಲ್ಲೇ ಅವರು ಒಂದು ಮುಖ್ಯ ದೊಡ್ಡದಾಗಿರ್ತಕ್ಕಂಥ ಹುದ್ದೆಯನ್ನು ಅಲಂಕರಿಸಲಿ. ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಆಂತರಿಕ ಬೆಳವಣಿಗೆಗಳಾದ್ರೆ, ಮತ್ತೊಂದು ಕಡೆ ಕುರ್ಚಿ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಜಾಣ ನಡೆಯನ್ನ ಇಡ್ತಾ ಇದ್ದಾರೆ.
ಪ್ರಮುಖವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಈಗ ಏನು ಆಗಬೇಕು, ಯಾಕಂದ್ರೆ ರಿಸಲ್ಟ್ ಬಂದ ಬಳಿಕ ಅಥವಾ ಚುನಾವಣೆ ಆದ ಬಳಿಕ ಒಂದಷ್ಟು ಬೆಳವಣಿಗೆಗಳು ಆಗುತ್ತೆ ಅಂತ ಹೇಳಲಾಗಿತ್ತು. ಆ ಹಿನ್ನೆಲೆಯಲ್ಲಿಯೇ ಇದೀಗ ಜಾಣ ನಡೆಯನ್ನ ಇಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಇದು ಕಾಂಗ್ರೆಸ್ನ ಬೆಳವಣಿಗೆ ಮತ್ತು ಕುರ್ಚಿ ಕಚ್ಚಾಟದ ವಿಚಾರ. ಆದರೆ ತಮಿಳುನಾಡಿನ ವಿರುಧಾನಗರ ಜಿಲ್ಲೆಯ ಪಟಾಕಿ ಉತ್ಪಾದನಾ ಘಟಕದಲ್ಲಿ ಸಂಭವಿಸಿದ ಭಾರೀ ಸ್ಫೋಟ 18 ಮಂದಿಯ ಪ್ರಾಣ ತೆಗೆದಿದೆ. ಕತ್ತನಾರಪಟ್ಟಿ ಪ್ರದೇಶದಲ್ಲಿರುವ ಪಟಾಕಿ ಘಟಕದಲ್ಲಿ ಸ್ಫೋಟ ಸಂಭವಿಸಿದ್ದು 4 ಘಟಕಗಳಿಗೂ ಕ್ಷಣಾರ್ಧದಲ್ಲಿ ಬೆಂಕಿ ಆವರಿಸಿಕೊಂಡಿದೆ. ತಕ್ಷಣವೇ ಸ್ಥಳಕ್ಕಾಗಮಿಸಿದ ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿಯನ್ನ ರಕ್ಷಿಸಲು ಹರಸಾಹಸ ಪಟ್ಟರು ಸಿಬ್ಬಂದಿ. ಆದರೆ ಅಷ್ಟರಲ್ಲಾಗಲೇ 18 ಮಂದಿಯ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಹಲವರು ಗಾಯಗೊಂಡಿದ್ರು. ಅವರಿಗೆ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಸ್ಫೋಟಕ್ಕೆ ನಿಖರವಾದ ಕಾರಣ ಏನು ಅನ್ನೋದು ಇನ್ನೂ ತಿಳಿದು ಬಂದಿಲ್ಲ. ಆದರೆ ಪಟಾಕಿ ತಯಾರಿಕಾ ಸಮಯದಲ್ಲಿ ಸುರಕ್ಷತಾ ಮಾನದಂಡಗಳನ್ನು ಪಾಲಿಸಿಲ್ಲ ಅಂತ ಹೇಳಲಾಗ್ತಿದೆ. ದುರಂತದಲ್ಲಿ ಸಾವನ್ನಪ್ಪಿರುವ ಕುಟುಂಬಗಳಿಗೆ ಪ್ರಧಾನಿ ಮೋದಿ, ತಮಿಳುನಾಡು ಸಿಎಂ ಸ್ಟಾಲಿನ್ ಧೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ. ಎರಡು 2010ರಿಂದ 2020 ನಡುವೆ ಸುಮಾರು 140ಕ್ಕೂ ಹೆಚ್ಚು ಸಣ್ಣ ಮತ್ತು ದೊಡ್ಡ ಅಪಘಾತಗಳು ಸಂಭವಿಸಿವೆ. 230ಕ್ಕೂ ಹೆಚ್ಚು ಜೀವಗಳು ಬಲಿಯಾಗಿವೆ. ಇತ್ತೀಚಿನ ದುರಂತಗಳನ್ನು ನೋಡೋದಾದ್ರೆ ಸಾವಿನ ಪಟಾಕಿಯಾಗಿ ಮಾರ್ಪಾಡಾಗಿದ್ದು ಹೇಗೆ, ಎಲ್ಲಿ ಅನ್ನೋದನ್ನ ನೋಡೋಣ. 2012ನೇ ಇಯರಲ್ಲಿ ಶಿವಕಾಶಿಯ ತಮಿಳುನಾಡಿನ ಶಿವಕಾಶಿಯಲ್ಲಿ ಓಂ ಶಕ್ತಿ ಫೈರ್ ವರ್ಕ್ಸ್ನಲ್ಲಿ ಸ್ಫೋಟ ಆಗುತ್ತೆ. 40 ಕಾರ್ಮಿಕರು ಸಜೀವ ದಹನವಾಗ್ತಾರೆ. ಆ ಸಂದರ್ಭದಲ್ಲಿ 70ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಳ್ತಾರೆ. ಅದೇ ರೀತಿಯಾಗಿ 1991ರಲ್ಲಿ ಅದೇ ತಮಿಳುನಾಡಿನ ಶಿವಕಾಶಿಯಲ್ಲಿ ಈ ರೀತಿಯ ಸ್ಫೋಟ ಆಗುತ್ತೆ. ಇದರಲ್ಲಿ 39 ಮಂದಿ ಸಾವನ್ನಪ್ಪಿದ್ರೆ ಹಲವಾರು ಮಂದಿಗೆ ಗಾಯಗಳಾಗತ್ತೆ. ಇನ್ನು 2009ರಲ್ಲಿ ಶ್ರೀಕೃಷ್ಣ ಫೈರ್ ವರ್ಕ್ಸ್ ಘಟಕದಲ್ಲಿ ಬೆಂಕಿ ಅನಾಹುತ ಸಂಭವಿಸುತ್ತೆ. ಅದು ಕೂಡ ತಮಿಳುನಾಡಿನ ಶಿವಕಾಶಿಯಲ್ಲೇ. ಆ ಸಂದರ್ಭದಲ್ಲಿ 40 ಮಂದಿ ಕಾರ್ಮಿಕರು ದಾರುಣವಾಗಿ ಸಾವನ್ನಪ್ತಾರೆ. 2021ನಲ್ಲಿ ಅಂಚಂಕುಲಂನಲ್ಲಿ ಈ ರೀತಿಯಾದಂತಹ ದುರ್ಘಟನೆ ನಡೆಯುತ್ತೆ. ಆ ಸಂದರ್ಭದಲ್ಲಿ 19 ಮಂದಿ ಸಜೀವ ದಹನವಾಗ್ತಾರೆ. 2023ರ ಅಕ್ಟೋಬರ್ 7ರಂದು ನಡೆದಿರೋದು ಬೆಂಗಳೂರು ಹೊರವಲಯದ ಅತ್ತಿಬೆಲೆಯಲ್ಲಿ. ಆ ರೀತಿಯಾದಂತಹ ಪಟಾಕಿ ದುರಂತ ನಡೆದಂತಹ ಸಂದರ್ಭದಲ್ಲಿ 17 ಕಾರ್ಮಿಕರು ಸಾವನ್ನಪ್ತಾರೆ. ಹೀಗೆ ದುರಂತಗಳು ಒಂದೊಂದಾಗಿ ನಡೀತಾ ಇದ್ರು ಕೂಡ ಅನೇಕ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ಆದರೆ ಕ್ರಮಗಳು ತೆಗೆದುಕೊಂಡ್ರು ಯಾಕೆ ಮತ್ತೆ ದುರ್ಘಟನೆಗಳು ಸಂಭವಿಸುತ್ತೆ, ಈ ದುರ್ಘಟನೆಗೆ ಕಾರಣ ಏನು ಅನ್ನೋದು ಈ ಸಲದ ಈ ಒಂದು ದುರ್ಘಟನೆಯ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಇವತ್ತು ಮತ್ತು ನಾಳೆ ಅಕ್ಷಯ ತೃತೀಯ. ಮಹಿಳೆಯರು ತಮ್ಮಿಷ್ಟದ ಆಭರಣ ಖರೀದಿಗೆ ಚಿನ್ನದ ಅಂಗಡಿಗಳಿಗೆ ಮುಗಿಬಿದ್ದಿದ್ದಾರೆ. ಒಂದ್ ಕಡೆ ಯುದ್ಧ, ಮತ್ತೊಂದು ಕಡೆ ಚಿನ್ನಕ್ಕಿರೋ ಡಿಮ್ಯಾಂಡ್ನಿಂದಾಗಿ ಬೆಲೆ ಗಗನಮುಖಿಯಾಗಿದೆ. 24 ಕ್ಯಾರೆಟ್ ಚಿನ್ನದ ದರ 15,578ಕ್ಕೆ ಏರಿಕೆಯಾಗಿದ್ರೆ 22 ಕ್ಯಾರೆಟ್ ಚಿನ್ನದ ಬೆಲೆ 14,280ಕ್ಕೆ ಏರಿಕೆಯಾಗಿದೆ. ಇನ್ನು ಬೆಳ್ಳಿಯ ಬೆಲೆ ಕೆಜಿಗೆ 2,75,000 ದಾಟಿದೆ. ಇವತ್ತು ಹಾಗೂ ನಾಳೆ ಚಿನ್ನ ಖರೀದಿದಾರರ ಸಂಖ್ಯೆ ಹೆಚ್ಚಿದ್ದು, ಈ ಹಿನ್ನೆಲೆ ಚಿನ್ನದ ಧಾರಣೆಯಲ್ಲಿ ಭಾರೀ ಏರಿಳಿಕೆ ಆಗ್ತಾ ಇದೆ. ಕಳೆದ ಒಂದು ವಾರದಿಂದ ಚಿನ್ನದ ದರ ಏರಿಳಿತ ಆಗ್ತಾನೇ ಇದೆ. ಹಾಗಾದ್ರೆ ಈ ಏರಿಳಿತ ಎಷ್ಟೆಷ್ಟಿತ್ತು ಅಂತ ನೋಡ್ತಾ ಹೋಗೋದಾದ್ರೆ ಚಿನ್ನ ಅಂತೂ ಬಲು ದುಬಾರಿ ಆಗ್ತಾನೇ ಇದೆ. ಏಪ್ರಿಲ್ 19ನೇ ತಾರೀಕು ಅಂದ್ರೆ ಇವತ್ತು 24 ಕ್ಯಾರೆಟ್ನ ಚಿನ್ನದ ಬೆಲೆ 15,578 ರೂಪಾಯಿ ಆದರೆ 22 ಕ್ಯಾರೆಟ್ನ ಚಿನ್ನದ ಬೆಲೆ 14,280 ರೂಪಾಯಿ. ನಿನ್ನೆ ಏಪ್ರಿಲ್ 18 24 ಕ್ಯಾರೆಟ್ನ ಚಿನ್ನದ ಬೆಲೆ 15,578 ರೂಪಾಯಿ ಆದರೆ 22 ಕ್ಯಾರೆಟ್ನ ಚಿನ್ನದ ಬೆಲೆ 14,280 ರೂಪಾಯಿ ಇದ್ದಿದ್ದನ್ನು ನಾವು ನೋಡಬಹುದು. ಏಪ್ರಿಲ್ 17ರಂದು 24 ಕ್ಯಾರೆಟ್ನ ಚಿನ್ನದ ಬೆಲೆ 15,497 ರೂಪಾಯಿ ಇತ್ತು. 22 ಕ್ಯಾರೆಟ್ನ ಚಿನ್ನದ ಬೆಲೆ 14,205 ರೂಪಾಯಿ ಇತ್ತು. ಏಪ್ರಿಲ್ 16ರಂದು 24 ಕ್ಯಾರೆಟ್ನ ಚಿನ್ನದ ಬೆಲೆ 15,557 ರೂಪಾಯಿ ಇದ್ದಿದ್ರೆ 22 ಕ್ಯಾರೆಟ್ನ ಚಿನ್ನದ ಬೆಲೆ 14,260 ರೂಪಾಯಿ ಇತ್ತು. ಏಪ್ರಿಲ್ 15ರಂದು 24 ಕ್ಯಾರೆಟ್ನ
ಚಿನ್ನದ ಬೆಲೆ 15,535 ರೂಪಾಯಿ ಆಗಿದ್ರೆ 22 ಕ್ಯಾರೆಟ್ನ ಚಿನ್ನದ ಬೆಲೆ 14,240 ರೂಪಾಯಿ ಇದ್ದಿದ್ದನ್ನ ಗಮನಿಸಬಹುದು. ಹೀಗೆ ಚಿನ್ನ ಬೆಳ್ಳಿಯ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೇ ಇದೆ. ಇದೀಗ ಸೂಪರ್ ಪ್ರೈಮ್ ಎಟ್ 9 ನಲ್ಲಿ ರಾಜ್ಯ, ದೇಶ, ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿ. ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ರಾಜ್ಯದ 4 ಜಿಲ್ಲೆಗಳಲ್ಲಿ ಪ್ರಧಾನಿ ಮೋದಿ ಬಿರುಸಿನ ಪ್ರಚಾರ ಮಾಡಿದ್ರು. ಬಳಿಕ ಜಾರ್ಗ್ರಾಮ್ನಲ್ಲಿ ರ್ಯಾಲಿ ವೇಳೆ ರಸ್ತೆ ಬದಿಯಲ್ಲಿದ್ದ ಅಂಗಡಿಗೆ ಭೇಟಿ ಕೊಟ್ಟು ಝಲ್ ಮುರಿಯನ್ನ ಸವಿಯುತ್ತಾ ಸಾರ್ವಜನಿಕರ ಜೊತೆ ಮಾತುಕತೆ ಮಾಡಿದ್ರು. ತಮಿಳುನಾಡಿನ ಚುನಾವಣಾ ಅಖಾಡ ರಂಗೇರಿದೆ. ಟಿವಿಕೆ ಪಕ್ಷ ಅಬ್ಬರದ ಪ್ರಚಾರ ಮಾಡುತ್ತಿದೆ. ಟಿವಿಕೆ ಮುಖ್ಯಸ್ಥ ವಿಜಯ್ ಚುನಾವಣಾ ಗೆಲುವಿಗೆ ಏಸುವಿನ ಮೊರೆ ಹೋಗಿದ್ದಾರೆ. ತಿರುಚಿರಾಪಳ್ಳಿಯಲ್ಲಿ ಚುನಾವಣಾ ಪ್ರಚಾರಕ್ಕೂ ಮುನ್ನ ವಿಜಯ್ ಚರ್ಚಿನಲ್ಲಿ ಮಂಡಿಯೂರಿ ಪ್ರಾರ್ಥಿಸಿದರು. ರಾಜ್ಯಸಭೆ ಸಚಿವಾಲಯದ ನೂತನ ಕಾರ್ಯದರ್ಶಿಯಾಗಿ ಕನ್ನಡಿಗ ಡಾಕ್ಟರ್ ಕೆಎಸ್ ಸೋಮಶೇಖರ್ ನೇಮಕಗೊಂಡಿದ್ದಾರೆ. ಕೋಲಾರ ಮೂಲದ ಡಾಕ್ಟರ್ ಕೆಎಸ್ ಸೋಮಶೇಖರ್ ಅವರನ್ನ ರಾಜ್ಯಸಭೆ ಸಚಿವಾಲಯದ ಕಾರ್ಯದರ್ಶಿಯಾಗಿ ನೇಮಕ ಮಾಡಿ ರಾಜ್ಯಸಭೆಯ ಸಭಾಧ್ಯಕ್ಷ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಆದೇಶ ಹೊರಡಿಸಿದ್ದಾರೆ. 2021 ಮೇ 2ರಂದು ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿದ್ದ ಆಕ್ಸಿಜನ್ ದುರಂತದಲ್ಲಿ 36ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು. ದುರಂತದಲ್ಲಿ ಮಡಿದವರ ಕುಟುಂಬಸ್ಥರಿಗೆ ಕೊನೆಗೂ ಸರ್ಕಾರಿ ಕೆಲಸ ಸಿಗೋದು ಬಹುತೇಕ ಕನ್ಫರ್ಮ್ ಆಗಿದೆ. ಏಪ್ರಿಲ್ 21ರಂದು ಗುಂಡ್ಲುಪೇಟೆಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಸಿಎಂ ಆದೇಶ ಪತ್ರ ವಿತರಿಸಲಿದ್ದಾರೆ. ಮೊದಲ ಹಂತದಲ್ಲಿ 21 ಮಂದಿಗೆ ಸರ್ಕಾರಿ ಉದ್ಯೋಗವನ್ನ ನೀಡಲಾಗುತ್ತೆ. ಚಾಮರಾಜನಗರದಲ್ಲಿ ಡಾಕ್ಟರ್ ಭೀಮಾರಾವ್ ಹೆಬ್ಬಾಗಿಲು ವಿವಾದದ ಕಿಚ್ಚು ಜೋರಾಗಿದೆ. ವಿರೋಧದ ಮಧ್ಯೆ ಯಳಂದೂರಿನ ಯರಿಯೂರಲ್ಲಿ ಡಾಕ್ಟರ್ ಭೀಮಾರಾವ್ ಹೆಬ್ಬಾಗಿಲು ಅನಾವರಣಗೊಳಿಸಲಾಗಿದೆ. ಮುಖ್ಯ ರಸ್ತೆಯಲ್ಲೇ ಹೆಬ್ಬಾಗಿಲು ಹಾಕೋದಕ್ಕೆ ಪಿಡಿಒ ಅನುಮತಿ ಕೊಟ್ಟಿದ್ರು. ಆದರೆ ದೂರೊಂದರ ಮೇರೆಗೆ ಪಿಡಿಒ ಅನುಮತಿಯನ್ನ ತಹಶೀಲ್ದಾರ್ ರದ್ದುಪಡಿಸಿದ್ರು. ತಹಶೀಲ್ದಾರ್ ಕ್ರಮಕ್ಕೆ ಗ್ರಾಮಸ್ಥರು ಗರಂ ಆಗಿದ್ದು ಈ ವೇಳೆ ಖಾಕಿ ಜಟಾಪಟಿ ನಡೆದಿದೆ. ಸ್ಥಳಕ್ಕೆ ಶಾಸಕ ಆರ್ ಕೃಷ್ಣಮೂರ್ತಿ ಕೂಡ ಭೇಟಿ ಕೊಟ್ಟು ಶಾಂತಿ ಸುವ್ಯವಸ್ಥೆ ಕಾಪಾಡುವಂತೆ ಗ್ರಾಮಸ್ಥರಲ್ಲಿ ಮನವಿ ಮಾಡಿದ್ದಾರೆ. ಸಂಚಾರಿ ಪೊಲೀಸರ ಎದುರಲ್ಲೇ ಕಾರು ಚಾಲಕರಿಬ್ಬರು ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ. ಈ ಘಟನೆ ಬೆಂಗಳೂರಿನ ಗುಂಜೂರು ಮುಗಳೂರು ರಸ್ತೆಯಲ್ಲಿ ನಡೆದಿದೆ. ಕಾರಿಗೆ ಕಾರು ಟಚ್ ಆಗಿದ್ದಕ್ಕೆ ಇಬ್ಬರ ಮಧ್ಯೆ ಜಗಳ ಆಗಿದೆ. ಇಬ್ಬರ ಹೊಡೆದಾಟದ ದೃಶ್ಯ ಪ್ರಯಾಣಿಕರ ಮೊಬೈಲ್ನಲ್ಲಿ ಸೆರೆಯಾಗಿದೆ. 2 ಕಾರುಗಳ ಮಧ್ಯೆ ಅಪಘಾತವಾಗಿ 4 ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಶಿವಮೊಗ್ಗದ ರಿಪ್ಪನ್ಪೇಟೆಯ ವಿನಾಯಕ ವೃತ್ತದಲ್ಲಿ ನಡೆದಿದೆ. ಡೆಡ್ಲಿ ಆಕ್ಸಿಡೆಂಟ್ನ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಡಿಕ್ಕಿಯ ರಭಸಕ್ಕೆ ಕಾರುಗಳು ನಜ್ಜುಗುಜ್ಜಾಗಿವೆ. ಅಪರಿಚಿತ ವಾಹನ ಡಿಕ್ಕಿಯಾಗಿ ಪೊಲೀಸ್ ಕಾನ್ಸ್ಟೇಬಲ್ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಕಲಬುರಗಿ ಜಿಲ್ಲೆಯ ಗೊಬ್ಬೂರು ಗ್ರಾಮದ ಬಳಿ ನಡೆದಿದೆ. ಧರೆಪ್ಪ ಅಂಜುಟಗಿ ಅನ್ನುವರು ಮೃತಪಟ್ಟಿದ್ದು ಸ್ಥಳಕ್ಕೆ ಡಿವೈಎಸ್ಪಿ ತಮರಾಯ ಪಾಟೀಲ್, ಸಿಪಿಐ ಲಖನ್ ಮಸಗಪ್ಪಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಐಪಿಎಲ್ ಟಿಕೆಟ್ ದುಪ್ಪಟ್ಟು ಹಣಕ್ಕೆ ಮಾರಾಟ ಹಿನ್ನೆಲೆ ಕ್ಯಾಂಟೀನ್ ಸಿಬ್ಬಂದಿಯನ್ನ ಬಂಧಿಸಲಾಗಿದೆ. ಈ ಬಗ್ಗೆ ಕೆಎಸ್ಸಿಯಿಂದ ಸ್ಪಷ್ಟನೆ ನೀಡಲಾಗಿದ್ದು ದುಪ್ಪಟ್ಟು ಹಣಕ್ಕೆ ಟಿಕೆಟ್ ಮಾರಾಟ ಪ್ರಕರಣಕ್ಕೂ ಕೆಎಸ್ಸಿಗೂ ಸಂಬಂಧ ಇಲ್ಲ, ತನಿಖೆ ನಡೀತಾ ಇದೆ, ಕೆಎಸ್ಸಿಎ ಸಂಪೂರ್ಣ ಸಹಕಾರ ನೀಡಲಿದೆ ಅಂತ ಕೆಎಸ್ಸಿಎ ವಕ್ತಾರ ವಿನಯ್ ಮೃತ್ಯುಂಜಯ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ಹೊರ ರಾಜ್ಯದ ಯುವಕನೊಬ್ಬ ಬೆಂಗಳೂರಲ್ಲಿ ಹುಚ್ಚಾಟ ಮಾಡಿದ್ದಾನೆ. ಹೆಲ್ಮೆಟ್ ಬದಲಿಗೆ ಅಡುಗೆ ಮಾಡುವ ಬಾಂಡ್ಲೆ ಹಾಕಿಕೊಂಡ ದೃಶ್ಯ ಎಚ್ಎಸ್ಆರ್ ಲೇಔಟ್ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಂಡುಬಂದಿದೆ. ಸದ್ಯ ತಲೆ ಮೇಲೆ ಬಾಂಡ್ಲೆ ಇಟ್ಕೊಂಡ ಯುವಕನ ವಿಡಿಯೋ ವೈರಲ್ ಆಗಿದೆ. 11 ವರ್ಷದ ಅವಳಿ ಹೆಣ್ಣು ಮಕ್ಕಳನ್ನ ಕತ್ತು ಸೀಳಿ ತಂದೆಯೇ ಕೊಲೆ ಮಾಡಿರೋ ಘಟನೆ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ನಡೆದಿದೆ. ವೈದ್ಯಕೀಯ ಪ್ರತಿನಿಧಿಯಾಗಿದ್ದ ಶಶಿರಂಜನ್ ಮಿಶ್ರಾ ಅನ್ನುವಾತ ಮದ್ಯ ವ್ಯಸನಿಯಾಗಿದ್ದು ಕೊಲೆ ದಿನ ಎಲ್ಲರೂ ಒಟ್ಟಿಗೆ ಊಟ ಮಾಡಿ ಕೋಣೆಯಲ್ಲಿ ಮಲಗಿದ್ರು. ಸದ್ಯ ಇದೀಗ ಕೊಲೆ ಮಾಡಿದ ಆರೋಪಿಯನ್ನ ಬಂಧಿಸಲಾಗಿದೆ. ಮಲೇಷ್ಯಾದಲ್ಲಿ ಘೋರ ಅಗ್ನಿ ಅವಘಡ ಸಂಭವಿಸಿದ್ದು 200ಕ್ಕೂ ಹೆಚ್ಚು ಮನೆಗಳು ಸುಟ್ಟು ಭಸ್ಮವಾಗಿವೆ. ಏಕಾಏಕಿ ಮನೆಯೊಂದರಲ್ಲಿ ಬೆಂಕಿ ಕಾಣಿಸಿಕೊಂಡು ವ್ಯಾಪಕವಾಗಿ ಆವರಿಸಿ ದುರ್ಘಟನೆ ನಡೆದಿದೆ. ಘಟನೆಯಲ್ಲಿ 8,000ಕ್ಕೂ ಹೆಚ್ಚು ಜನ ಮನೆ ಕಳ್ಕೊಂಡಿದ್ದು ನಿರಾಶ್ರಿತರಾಗಿದ್ದಾರೆ. ಘಟನೆ ಬಗ್ಗೆ ಮಲೇಷ್ಯಾ ಪ್ರಧಾನಿ ಬೇಸರ ವ್ಯಕ್ತಪಡಿಸಿದ್ದು ಅಗತ್ಯ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಗುಜರಾತ್ನ ಸೂರತ್ ಜಿಲ್ಲೆಯ ಉದ್ನಾ ರೈಲು ನಿಲ್ದಾಣದಲ್ಲಿ ಪ್ರಯಾಣಿಕರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಅನಿಲ ಕೊರತೆಯಿಂದಾಗಿ ಕೆಲಸ ಕಳೆದುಕೊಂಡ ಕಾರ್ಮಿಕರು ಮನೆಗೆ ತೆರಳುವುದಕ್ಕೆ ರೈಲ್ವೆ ಸ್ಟೇಷನ್ನಲ್ಲಿ ಭಾರೀ ಸಂಖ್ಯೆಯಲ್ಲಿ ಜಮಾಯಿಸಿದ್ರು. ಇದರಿಂದ ಕಾಲ್ತುಳಿತ ಆಗಿದ್ದು ಪ್ರಯಾಣಿಕರ ನಿಯಂತ್ರಿಸಲು ಪೊಲೀಸರು ಲಾಠಿ ಬೀಸಬೇಕಾಯಿತು. ಮಧ್ಯಪ್ರದೇಶದ ಮೌಗಂಜ್ನಲ್ಲಿ ವೀಲಿಂಗ್ಗೆ ಅಪ್ರಾಪ್ತರು ಬಲಿಯಾಗಿದ್ದಾರೆ. ಒಂದೇ ಬೈಕಲ್ಲಿ ತ್ರಿಬಲ್ ರೈಡಿಂಗ್ ಹೋಗ್ತಾ ಇದ್ದ 3 ಗನ್ ಹಿಡಿದು ಗುಂಡಾಟ ಮಾಡಿದ್ರು. ಈ ವೇಳೆ ಯರ್ರಾ ಬೀರಿ ಬೈಕ್ ಓಡಿಸುವಾಗ ಮುಂದಿನ ಟ್ರಕ್ಗೆ ಡಿಕ್ಕಿ ಹೊಡೆದು ಸ್ಥಳದಲ್ಲಿ 3 ಪ್ರಾಣ ಬಿಟ್ಟಿದ್ದಾರೆ.